Okay, Otto cycle. The working of the Otto engine or petrol engine can be explained by this Otto cycle. In this Otto cycle or in the PV diagram, pressure is taken along the y-axis and volume is taken along the x-axis. For the working of the Carnot cycle, for the working of this Otto cycle, the curve E, A, B, C, D, A, E is obtained. So this is called Otto cycle. ಇಲ್ಲಿ ವೈ ಆಕ್ಸಿಸ್ ಮೇಲೆ ಪ್ರೆಷರ್ ಅನ್ನ ಎಕ್ಸ್ ಆಕ್ಸಿಸ್ ಮೇಲೆ ವಾಲ್ಯೂಮ್ ಅನ್ನ ತಗೊಂಡು ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡಿದೀವಿ. ಆ ಒಂದು ಕರ್ವ್ ಇ ಎ ಬಿ ಸಿ ಡಿ ಇ ಎ ಅಂತಕ್ಕಂಥ ಕರ್ವ್ ವರ್ಕಿಂಗ್ ಆಫ್ ದ ಕಾರ್ನಾಟ್ ಇಂಜಿನ್ ಅನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಯಾವ ರೀತಿ ಇಂಜಿನ್ ವರ್ಕ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಹಾಗಾಗಿ ದಿಸ್ ಇಸ್ ಕಾಲ್ಡ್, ದಿಸ್ ಪಿ ವಿ ಇಂಡಿಕೇಟರ್ ಡಯಾಗ್ರಾಮ್ ಇಸ್ ಕಾಲ್ಡ್ ಒಟ್ಟೋ ಸೈಕಲ್. ಸೊ ಈ ಒಂದು ಕಾರ್ನಾಟ್ ಈ ಒಂದು ಒಟ್ಟೋ ಇಂಜಿನ್ ಇನ್ ವಿಚ್ ಸಮ್ ಕಂಡೀಷನ್ಸ್ ಆರ್ ಅಸ್ಯೂಮ್ಡ್. ಸಮ್ ಕಂಡೀಷನ್ಸ್ ಅನ್ನ ಅಸ್ಯೂಮ್ ಮಾಡ್ತೀವಿ. ಏನು ಫಸ್ಟ್ ಕಂಡೀಷನ್? ಏರ್ ಇಸ್ ದ ವರ್ಕಿಂಗ್ ಸಬ್ಸ್ಟೆನ್ಸ್ ಇನ್ ಆಲ್ ದ ಟೈಮ್. ಏರ್ ಇಸ್ ದ ವರ್ಕಿಂಗ್ ಸಬ್ಸ್ಟೆನ್ಸ್ ಇನ್ ಆಲ್ ದ ಟೈಮ್ ಅಂಡ್ ಪೆಟ್ರೋಲ್ ಇಸ್ ದ ಫ್ಯೂಯಲ್. ಈ ಒಂದು ವರ್ಕಿಂಗ್ ಆಫ್ ದ ಕಾರ್ನಾಟ್, ಈ ಒಂದು ಒಟ್ಟೋ ಇಂಜಿನ್ ಅಲ್ಲಿ ನಾವು ಏರ್ ಇಸ್ ದ ವರ್ಕಿಂಗ್ ಸಬ್ಸ್ಟೆನ್ಸ್ ಅಂತ ಅಸ್ಯೂಮ್ ತಗೊಳ್ತೀವಿ. ಜೊತೆಗೆ ಪೆಟ್ರೋಲ್ ಅನ್ನ ಫ್ಯೂಯಲ್ ಆಗಿ ತಗೊಳ್ತೀವಿ. Second condition, no friction in this engine. No friction in the piston with the cylinder. ಇಲ್ಲಿ ಈ ಒಂದು ಇಂಜಿನ್ ಅಲ್ಲಿ ಯಾವುದೇ ಒಂದು ಫ್ರಿಕ್ಷನ್ ಇಲ್ಲ ಅಂತೇಳಿ ಅಸ್ಯೂಮ್ ಮಾಡ್ಕೊಳ್ಬೇಕು. ಜೊತೆಗೆ there is no loss of heat. Heat does not transfer through the walls. ಅಂದ್ರೆ from system to the outside. ಆ ಒಂದು ಸಿಲಿಂಡರ್ ಇಂದ ಔಟ್ ಸೈಡ್ಗೆ ಹೀಟು ಲಾಸ್ ಆಗೋದಿಲ್ಲ, ಟ್ರಾನ್ಸ್ಫರ್ ಆಗೋದಿಲ್ಲ. ಜೊತೆಗೆ ನೋ ಫ್ರಿಕ್ಷನ್ ಅಂತೇಳಿ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಬೇಸ್ಡ್ ಆನ್ ದೀಸ್ ಅಸ್ಯೂಮ್ಷನ್ಸ್ ವಿ ಕ್ಯಾನ್ ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ದಿಸ್ ಒಟ್ಟೋ ಇಂಜಿನ್ ಬೈ ಯೂಸಿಂಗ್ ದಿಸ್ ಒಟ್ಟೋ ಸೈಕಲ್. ನೌ ದ ಫಸ್ಟ್ ಪಾಯಿಂಟ್ ಇನ್ ದಿಸ್ ಸೈಕಲ್ E to A is the initial point. First point represents the charging stroke. In this cycle, E to A represents the charging stroke. Means the inlet valve opens, the mixture of air and petrol vapor is enter into the cylinder. That's why that piston is moves downward. Hence, the volume increases from V1 to V2. And temperature is T1, room temperature, and it becomes the atmospheric pressure. ಇಲ್ಲಿ ಫಸ್ಟ್ ಸ್ಟೇಜ್ ಚಾರ್ಜಿಂಗ್ ಸ್ಟ್ರೋಕ್ ಅಂತ ಕರಿತೀವಿ. E to A, ಇ ಇಂದ ಎಗೆ ಚಾರ್ಜಿಂಗ್ ಸ್ಟ್ರೋಕ್ ಅಂತ ಕರಿತೀವಿ. ಚಾರ್ಜಿಂಗ್ ಸ್ಟ್ರೋಕ್ ಅಂದ್ರೆ ಇಲ್ಲಿ ಇನ್ಲೆಟ್ ವಾಲ್ ಓಪನ್ ಆಗಿರುತ್ತೆ, ಬಟ್ ಔಟ್ಲೆಟ್ ವಾಲ್ ಕ್ಲೋಸ್ ಆಗಿರುತ್ತೆ. ಆಗ ಮಿಕ್ಸ್ಚರ್ ಆಫ್ ಏರು ಮತ್ತು ಪೆಟ್ರೋಲ್ ವೇಪರ್ ಈ ಒಂದು ಸಿಲಿಂಡರ್ಗೆ ಎಂಟ್ರಿ ಆಗುತ್ತೆ ಥ್ರೂ ದ ಇನ್ಲೆಟ್ ವಾಲ್. ಆಗ ಪಿಸ್ಟನ್ ಡೌನ್ವರ್ಡ್ ಮೂವ್ ಆಗುತ್ತೆ. ಪಿಸ್ಟನ್ ಡೌನ್ವರ್ಡ್ ಮೂವ್ ಆಗಿದೆ ಅಂದ್ರೆ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ V1 to V2. ಆಗ ಟೆಂಪರೇಚರ್ ಇಸ್ T1, ಇನಿಷಿಯಲ್ ಟೆಂಪರೇಚರ್ ಆರ್ ರೂಮ್ ಟೆಂಪರೇಚರ್, ಅಂಡ್ ದ ಅಟ್ಮಾಸ್ಫಿರಿಕ್ ಪ್ರೆಷರ್, ಒಂದು ಅಟ್ಮಾಸ್ಫಿರಿಕ್ ಪ್ರೆಷರ್ ಸಹಿತ ಇರುತ್ತೆ ಗ್ಯಾಸ್ ಅಲ್ಲಿ. And second one is A to B. A to B represents the compression stroke. Andre that piston is moves upward. When the piston moves upward, then that gas gets compressed adiabatically. Means there is no friction and there is no loss of heat. Means heat does not transfer from mixture to the outside. That's why it is the adiabatic compression. Due to this adiabatic compression, there must be a volume is again decreases from V2 to V1. Temperature increases from T1 to T2, means room temperature to 500 degrees Celsius, and pressure is also increases in the compressor gas up to the 18 atmospheric pressure. 1 atmospheric pressure to 18 atmospheric pressure is increased, so it is called compression stroke. So this adiabatic compression ratio, that rho is equal to V2 divided by V1. Final volume divided by initial volume gives the adiabatic compression ratio in this engine, which is equivalent to 8, but never be a greater than 10. So ಇಲ್ಲಿ A ಇಂದ E ಗೆ ಕಂಪ್ರೆಷನ್ ಸ್ಟ್ರೋಕ್ ಆಗುತ್ತೆ. ಇಲ್ಲಿ ಯಾವಾಗ ಪಿಸ್ಟನ್ ಅಪ್ವರ್ಡ್ ಮೂವ್ ಆಗುತ್ತೋ ಆಗ ಒಂದು ಗ್ಯಾಸ್ ಅಡಿಯಾಬೆಟಿಕ್ ಆಗಿ ಕಂಪ್ರೆಸ್ ಆಗುತ್ತೆ.
ಅಂದರೆ ಆ ಗ್ಯಾಸಲ್ಲಿ ಇರ್ತಕ್ಕಂಥ ಹೀಟು ಸರೌಂಡಿಂಗಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ಆದರೆ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ, ಗ್ಯಾಸ್ ಕಂಪ್ರೆಸ್ ಆಗಿದ್ದರಿಂದ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ V2 to V1. ಆದರೆ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ T1 to T2. ಅದರ ರೂಮ್ ಟೆಂಪರೇಚರಿಂದ 500 ಡಿಗ್ರಿ ಸೆಲ್ಸಿಯಸ್ಗೆ ಪ್ರೆಷರ್ ಸಹಿತ ಇನ್ಕ್ರೀಸ್ ಆಗುತ್ತೆ ಅಪ್ ಟು ದ 18 ಅಟ್ಮಾಸ್ಫಿಯರ್. ಈ ರೀತಿ ಆ ಒಂದು ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಇದಕ್ಕೆ ನಾವು ಕಂಪ್ರೆಷನ್ ಸ್ಟ್ರೋಕ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿರೋ ಅಡಿಯಾಬೆಟಿಕ್ ಕಂಪ್ರೆಷನ್ ರೇಷಿಯೋ ರೋ ಇಸ್ ಈಕ್ವಲ್ ಟು V2 by V1 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 8. Then B to C represents the ignition stage. B to C represents the ignition stage. That is, the spark is produced in the spark plug. So the mixture gets ignited inside the cylinder. When the mixture is ignited or burns, there must be a temperature rises from T2 to T3, means 500 degrees Celsius to 2000 degrees Celsius temperature increases, and pressure is also increases from 18 atmospheric pressure to the 80 atmospheric pressure, but volume remains constant. How? So that H1 amount of heat is observed by the engine. ಇಲ್ಲಿ ಬಿ ಇಂದ ಸಿಗೆ ಇಗ್ನಿಷನ್ ಸ್ಟೇಜ್ ಅಂತ ಕರಿತೀವಿ. ಆಗ ಈ ಒಂದು ಸ್ಪಾರ್ಕ್ ಪ್ಲಗ್ ಇಂದ ಸ್ಪಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಸ್ಪಾರ್ಕ್ ಪ್ರೊಡ್ಯೂಸ್ ಆಗೋದ್ರಿಂದ ಕಂಪ್ರೆಸರ್ ಗ್ಯಾಸ್ ಇಗ್ನೈಟ್ ಆಗುತ್ತೆ. ಆಗ ಒಂದು ಗ್ಯಾಸ್ ಬರ್ನ್ ಆಗೋದ್ರಿಂದ ಟೆಂಪರೇಚರ್ T2 ಇಂದ T3 ಇನ್ಕ್ರೀಸ್ ಆಗುತ್ತೆ, ಮೀನ್ಸ್ 500 ಇಂದ 2000 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆಗುತ್ತೆ. ಪ್ರೆಷರ್ 18 ಇಂದ 80 ಅಟ್ಮಾಸ್ಫರಿಕ್ ಪ್ರೆಷರ್ಗೆ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿರುತ್ತೆ, ಆದರೆ H1 ಅಮೌಂಟ್ ಆಫ್ ಹೀಟ್ ಅಬ್ಸರ್ವ್ ಆಗುತ್ತೆ. ಸೊ ಇಟ್ ಇಸ್ ಕಾಲ್ಡ್ ಇಗ್ನಿಷನ್ ಸ್ಟೇಜ್. And from C to D represents the working stroke. C to D represents the working stroke. So ಈಗ that gas is expands adiabatically. ಹೈ ಟೆಂಪರೇಚರ್ ಹೈ ಪ್ರೆಷರ್ ಇರೋದ್ರಿಂದ ಆ ಒಂದು ಗ್ಯಾಸು ಅಡಿಯಾಬೆಟಿಕಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. ದಟ್ಸ್ ವೈ ದಟ್ ಪಿಸ್ಟನ್ ಮೂವ್ಸ್ ಡೌನ್ವರ್ಡ್. ಪಿಸ್ಟನ್ ಡೌನ್ವರ್ಡ್ ಮೂವ್ ಆಯಿತು ಅಂದರೆ ದಟ್ ವಾಲ್ಯೂಮ್ ಇಸ್ ಅಗೇನ್ ಇನ್ಕ್ರೀಸಸ್ ಫ್ರಮ್ V1 to V2, ಟೆಂಪರೇಚರ್ ಡಿಕ್ರೀಸಸ್ ಫ್ರಮ್ T3 to T4, and pressure is also increases. So it is called work done by the engine, hence it is called working stroke. As the point D is reached, that outlet is open. ಔಟ್ಲೆಟ್ ಓಪನ್ ಆಗುತ್ತೆ. ಯಾವಾಗ ಔಟ್ಲೆಟ್ ಓಪನ್ ಆಗುತ್ತೋ ಆಗ ಟೆಂಪರೇಚರ್ ಇಸ್ ಡಿಕ್ರೀಸಸ್ ಫ್ರಮ್ T4 to T1, ಮೀನ್ಸ್ ದ ಟೆಂಪರೇಚರ್ ಡಿಕ್ರೀಸಸ್ ಟು ದ ರೂಮ್ ಟೆಂಪರೇಚರ್, and pressure is also decreases to the atmospheric pressure, but volume remains constant, hence H2 amount of heat is rejected. So then last stage from A to E. A to E represents the exhaust stroke. A to E represents the exhaust stroke, means the burnt and unburnt gases and oil is exhausted out through the outlet wall. ಇಲ್ಲಿ ಈ ಒಂದು A to E ರಿಪ್ರೆಸೆಂಟ್ಸ್ ಎಕ್ಸಾಸ್ಟ್ ಸ್ಟ್ರೋಕ್ ಅಂತ ಯಾಕೆ ಕರಿತೀವಿ ಅಂದರೆ, ಬರ್ನ್ ಆಗಿರ್ತಕ್ಕಂಥ ಮತ್ತು ಅನ್ಬರ್ನ್ಡ್ ಆಯಿಲ್ ಮತ್ತು ವೇಪರ್ ಐತರದು ಆ ಒಂದು ಔಟ್ಲೆಟ್ ವಾಲ್ ಮೂಲಕ ಹೊರಗೆ ಹೋಗುತ್ತೆ, ಎಕ್ಸಾಸ್ಟ್ ಆಗುತ್ತೆ. ಹಾಗಾಗಿ ಇದಕ್ಕೆ ನಾವು ಎಕ್ಸಾಸ್ಟ್ ಸ್ಟ್ರೋಕ್ ಅಂತ ಕರಿತೀವಿ. ಇಟ್ ಈಸ್ ದ ಒನ್ ಕಂಪ್ಲೀಟ್ ಸೈಕಲ್ ಆಯಿತು. E to A to B, B to C, C to D, D to A, and again A to E is the one complete cycle of this Otto cycle. This is the working of Otto engine. So it is also called 4-stroke engine because of there are 4 strokes: charging stroke, compression stroke, working stroke, and also the exhaust stroke. So it is called Otto engine, or the 4-stroke engine. Okay.